ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಮೊದಲಿಗೆ ನೆನೆವೆ ನಾನು ಈ KLE ಸಂಸ್ಥೆಯ ಸ್ಥಾಪಕರನ್ನು, ಬೆಳೆಸಿ ಅದನ್ನು ಉಳಿಸಿಕೊಂಡು ಹೋಗುತ್ತಿರುವವರನ್ನು, ಮುಖ್ಯವಾಗಿ ಸಪ್ತರ್ಷಿಗಳನ್ನು. ಹೀಗೆ GS ಶಿವರುದ್ರಪ್ಪನವರು ಬರೆದಿರ್ತಕ್ಕಂತಹ ಒಂದೆರಡು ಸಾಲುಗಳು. ಎಲ್ಲ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನ್ನು ನಿಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ಹತ್ತಿರವಿದ್ದು ದೂರ ನಿಲ್ಲುವುದು ನಮ್ಮ ಅಹಮ್ಮಿನ ಈ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಎಂದು ಹೇಳುತ್ತಾರೆ. ಕಾಲೇಜಿನ ಪ್ರಾರಂಭ ದಿನದಂದು ಅನಿಸಿಕೆ ಹೇಳಿದ ಈ ಮೈಕು ಈಗ ಕಾಲೇಜಿನ ವಿದ್ಯಾರ್ಥಿಗಳ ಬೀಳ್ಕೊಡುಗೆಯ ದಿನದ ಅನಿಸಿಕೆಯನ್ನು ಹೇಳುವವರೆಗೂ ಬಂದಿದೆ. ಸಣ್ಣವರಿದ್ದಾಗ ಮಾಡುತ್ತಿದ್ದ ದಿನಾಚರಣೆಗಳು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದಲ್ಲಿ ಸಿಗುತ್ತಿದ್ದ ಭಾಷಣ ಮಾಡುವ, ಹಾಡು ಹೇಳುವ, ನಾಟಕ ಮಾಡುವ ಮುಂತಾದ ಕಲೆಗಳ ಅವಕಾಶವು ಇಂದು ಇಲ್ಲಿ ಈ ಕಾಲೇಜಿನಲ್ಲಿ ಅನೇಕ ಕಾರ್ಯಕ್ರಮಗಳು, ದಿನಾಚರಣೆಗಳು, ಜಯಂತಿಗಳು, ಸ್ಪರ್ಧೆಗಳು, ಆಟ ಓಟ ಪಾಠಗಳು, ಹಾಗೆ ಸ್ನೇಹ ಕೂಟಗಳು ಮಾಡಿ ಮುಂದುವರೆದು ಈ ಸ್ಥಾನಕ್ಕೆ ಬಂದಿದೆ. ನನಗೆ ಗೊತ್ತಿಲ್ಲ, ನಾನು ಬೇರೆ ಕಾಲೇಜಿನಲ್ಲಿ BScಗೆ ಸೇರಿದ್ರೆ ಇಷ್ಟು ವಿಪುಲ ಅವಕಾಶ ನನಗೆ ಸಿಗುತ್ತಿದ್ದವೋ ಇಲ್ಲವೋ. ನಾನು ಇಲ್ಲಿ NEP ಶಿಕ್ಷಣದ ಉಪಯೋಗವನ್ನು ಪಡೆದುಕೊಳ್ಳಲು ಬಂದಿದ್ದು. ಅನೇಕ ಸಲ ಹಿಸ್ಟರಿ, ಸೋಷಿಯಾಲಜಿ, ಕಂಪ್ಯೂಟರ್ ಸೈನ್ಸ್ ವಿಷಯಗಳಲ್ಲಿ ಏನಿರುತ್ತೆ ಎಂದು ತಿಳಿಯಲು ಬಂದವರು. BSc ಸಬ್ಜೆಕ್ಟ್ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ನಾನು ಈಗಲೂ BSc ಸ್ಟೂಡೆಂಟ್ ಅಂತ ಇನ್ನೂ ಕೆಲವರಿಗೆ ಗೊತ್ತಿಲ್ಲದಿರಬಹುದೇನೋ, ಏಕೆಂದರೆ ನಾನು BSc ಜೊತೆಗೆ BA ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಾಗೂ NSS ಚಟುವಟಿಕೆಗಳನ್ನು ಸಹ ಮಾಡಿಕೊಂಡು ಬರುತ್ತಿದ್ದೆ. ಹೆಚ್ಚಾಗಿ ಇಲ್ಲೇ ಇರುವುದರಿಂದ ನನ್ನ ಪ್ರಿಯ ಮಿತ್ರರು BA ಕ್ಲಾಸ್ಗಳಿಗೆ ನನ್ನನ್ನು ಬಾರೋ ಗಿರ್ಶಾಂತ ಇಂಗ್ಲಿಷ್ ಕ್ಲಾಸ್ ಐತಿ, ಕನ್ನಡ ಕ್ಲಾಸ್ ಆದ್ರೆ ನಮ್ಮ ಹುಡುಗರದು ಒಂದು ಸೇಮ್ ಸಂಜೆ ಹಾಯ್ ಬಾಯ್ ಭಾಳ ಚೆನ್ನಾಗಿದ್ದಿಲ್ಲ. ಒಮ್ಮೆ ಕೈ ಮಾಡ್ತಿದ್ವಿ, ಒಮ್ಮೆ ಒಬ್ಬ ಅನಿಸ್ತಿದ್ವಿ, ಸ್ಮೈಲ್ ಮಾಡ್ತಿದ್ವಿ. ನಮ್ಮ ಕೆಲವೊಂದಿಷ್ಟು ಅನಿಸಿಕೆಗಳನ್ನು ಹಂಚಿಕೊಳ್ಳುವಂತ ಕೆಲವು ಕ್ರಮಗಳು. ಅದೇ ರೀತಿ ಹೌದಾ ಅಂತ ಅವರು ಕ್ಲಾಸಿಗೆ ಹೋಗ್ತಿದ್ರೆ ನಾನು ಏನಾರ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದಾಗ ಎಲ್ಲ ನನ್ನ ಗುರುಗಳು ಅದು ಹಾಗಲ್ಲ ಹೀಗೆ ಇಂಪ್ರೂವ್ ಮಾಡ್ಕೊಂತ ನನ್ನ ಅಲ್ಪ ದಾರಿಯಲ್ಲಿ ತರಲು ಮಾರ್ಗದರ್ಶನ ಮಾಡಿದವರು ಎಲ್ಲ ನನ್ನ ಗುರುಗಳು. ಅವರಿಗೆ ನನ್ನ ಹೃದಯ ಇನ್ನು ನಾನೇನಾರ ಲೈಬ್ರರಿ ಓದಾಕ ಹೋದೆ ಅಂತ ಏನಾರ ಅಲ್ಪ ಸ್ವಲ್ಪ ಬಾಯ ಆತಂದ್ರೆ ನಮ್ಮ ಮೇಡಮ್ ಅಲ್ಲಿಂದನೇ ಹೇಳ್ಬಿಟ್ಟು ಸುರೇಶ ಎಲ್ಲಿದೆಯೋ ಎಲ್ಲಾರು ಎಷ್ಟು ಸೈಲೆಂಟ್ ಹಾಕಿದ್ರ ಅಂದ್ರೆ ನನಗೆ ಕರೆನ ಅಷ್ಟು ಆಶ್ಚರ್ಯ ಆಗ್ತದೆ. ಎಷ್ಟೊತ್ತನ ಓದ್ಕರಪ್ಪ ನಿಮ್ದು ಫ್ಯೂಚರ್ ಇದೆ ಇದೆಲ್ಲ ಅಷ್ಟೆಲ್ಲ ಬುದ್ಧಿವಾದ ಹೇಳ್ತಿದ್ದೆ. ಅದೇ ರೀತಿ ನಾನು ಒಡಿಸಿ ಹಿಸ್ಟ್ರಿ ತಗೊಂಡಾಗ ನಮ್ಮಿಬ್ಬರು ಸರ್ ಆಗಿರ್ಬೋದು, ನಾವು ಎಷ್ಟು ಲಕ್ಷ್ಯ ಅದೇ ಇಲ್ಲ ಅಂತ ಕೇಳಾಕ ನಮ್ಮ ಜುಗಲಿ ಸರ್ ಅದು ಒಮ್ಮೆ ಎಲ್ಲ ಪಾಠ ಮಾಡ್ತಿರ್ತಾರೆ ಕ್ಲಾಸ್ ಹಿಂದೇಶಕ್ಕೆ ಏನಿದೆ ನಮ್ಮನ್ನ ಚೆಕ್ ಮಾಡಕ ನಮ್ಗೆ ಒಂಥರ ಇನ್ಸ್ಪಿರೇಷನ್ ಹಾಕಿತ್ತು. ನಮ್ಮ ರೌಟ್ ಸರ್ ಅಂತ ಮಾಡ್ತಿದ್ರು, ನಮ್ಮ ಕಡೆ ಆನ್ಸರ್ ಎಲ್ಲ ಕೇಳ್ತಿದ್ರು. ಕೇಳಿ ಸುಮ್ಮನೆ ಕುಂದ್ರೆ ನಾ ಹೇಳ್ತೀನಿ ನೆನಪುಗಳು ಸಂದರ್ಭಗಳು ಆಗಿದಾವೆ. ಅದೇ ರೀತಿ ನಮ್ಮ ಕನ್ನಡ ಮೇಡಮ್ ಆಗಿರ್ಬೋದು, ಬೇರೆ ಎಲ್ಲ ಟೀಚರ್ಸ್ ಆಗಿರ್ಬೋದು, ನಮ್ಮ ಹಾಡೆಲ್ಲ ಹೇಳ್ಕೊಂತ ಪದ್ಯ ಅದು ಬಂದ್ರೆ ನಮ್ಮ ಮೊದಲು ಹಾಡು ಹೇಳಿ ನೆಕ್ಸ್ಟ್ ಹೇಳ್ತಿದ್ರೆ ಮನೆ ಎಲ್ಲ ನಮ್ಮ ಟೀಚರ್ಸ್ಗಳು ಒಂದೊಂದು ಗುಣಗಳನ್ನ ನಾವು ಅವರಿಂದ ನೋಡಿ ಕಲ್ತೇನೆ ಅಂತ ಹೇಳ್ತಾ. ಹಾಗೆ ಇನ್ನು ಇಂಗ್ಲಿಷ್ ಕ್ಲಾಸ್ ಅದು ಇತ್ತಂದ್ರೆ ಯಾವ ಕ್ಲಾಸ್ನ ಹೆಚ್ಚಾನ ತಪ್ಪಿಸ್ತಿದ್ದಿಲ್ಲ. ಆದ್ರೆ ಇಂಗ್ಲಿಷ್ ದೇವದತ್ ಸರ್ ತಗೊಂತಾರಂದ್ರೆ ಮಾತ್ರ ನಾನು ಎದಕ್ಕೂ ಬಿಡ್ತಿದ್ದಿಲ್ಲ. ಕ್ಲಾಸಿಗೆ ಬಂದ ಏನೋ ಶಿಷ್ಯ ಏನ್ ಸಮಾಚಾರ ಇಷ್ಟ ಕ್ಲಾಸ್ ಚಲೋ ಮಾಡಿದ್ರ ಅಂದ್ರೆ ಮುಗೀತನ ಆ ಜೋಶ ಹುರುಪ ಒಟ್ಟ ಬಿಟ್ಕೊಡ್ತಿದ್ದಿಲ್ಲ. ಆ ಒಂದು ಕಾರಣಕ್ಕೆ ನಾವು ಹಾಗೆ ನಮ್ಮ BSc ಕ್ಲಾಸ್ ಎಲ್ಲರಿಗೂ ಚೆನ್ನಾಗಿ ನಡೀತಿದ್ವು. ನಂತರ ಇನ್ನ ನಮ್ಮ ಸಿದ್ದೇಶ್
ಸರ್ ಏನಾರು ಸಿಟ್ಟು ಬಂದ್ರೆ ಮುಗಿದೋಗುತ್ತೆ. ಅವ್ರು ಒಂದಕ್ಕೂ ಆಗ್ತಿದ್ರು, ಯಾರೋ ರಸಗುಲ್ಲ ಅಂತ ಅಂದ್ಬಿಡ್ತಿದ್ರೆ ಅಂದ ಆಗ ಮುದ್ದು ಮಾಡಿ ಹೆಂಗ್ ಮಾಡ್ತಿದ್ರು ನಾವೆಲ್ಲ ಓದ್ಬೇಕು ಎಲ್ಲ ಒಂದ್ ಸ್ವಲ್ಪ ಮುದ್ದು ಮಾಡಿ ಎಲ್ಲ ಹೇಳ್ತೀವಿ. ಮತ್ತೆ ಇದೇ ರೀತಿ ನಮ್ಗೆಲ್ಲ ಪ್ರೋತ್ಸಾಹ ಸಲಹೆಗಳನ್ನ ಕೊಟ್ಟಂತ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಆಗಿರ್ಬೋದು, ಆಮೇಲೆ ನನ್ನೆಲ್ಲ ಗುರುಗಳಿಗೂ ಧನ್ಯವಾದಗಳನ್ನು ಹೇಳುತ್ತಾ, ನಾನ್ ಟೀಚರ್ ಸ್ಟಾಫ್ಗೆ ಧನ್ಯವಾದಗಳು ಹೇಳುತ್ತಾ, ಇನ್ನು ಬರ್ತ್ಡೇ ಪಾರ್ಟಿ ಮಾಡ್ತಿದ್ದೆ ನಾವು ಹಾಕಿದ 10-20 ಒಬ್ಬರು ಎಂಟ್ರಿ ಸೇರ್ತಿದ್ವಿ. ನಾವು BSc ಕಮ್ಮಿ ಇದೀವಿ, ಆದ್ರೆ ಪಾರ್ಟಿ ಮಾಡೋದೇ 10-20 ಒಬ್ಬೊಬ್ರು ಹಾಕೋದು. ಆ ಪಾರ್ಟಿ ಕರ್ಕೊಂಡು ಹೋಗೋಣ ಬೇಸಂಗ್ ಬರ್ಸೋದು, ಒಬ್ಬೊಬ್ಬರು 100 ರೂಪಾಯಿ ಮಾಡ ತಿನ್ನೋದು. ನಾವು ಏನಿಲ್ಲ ಹಾಕೋದು 10 ರೂಪಾಯಿ ಹಾಕ್ಯಾರ ನನ್ನ ಕಡೆ ದಬಾಸ್ ಕೆತ್ತಿರಲ್ಲ ಅಂತ ಅವಂಗೆ ನಾವು ಬರ್ತಡೇ ಮಾಡ್ತಾರೆ ಅಂದ್ರೆ ಓಡಿ ಹೋಗೋದು ಅಂತ ಸಂದರ್ಭಗಳು ಆಗಿದ್ದುಂಟು. ನಾನು ಇನ್ನೂವರೆಗೆ ಇಲ್ಲಿ ತನಕ BSc BA ಅಂತ ಭೇದ ಭಾವ ಮಾಡದೆ 2 ವರ್ಗಗಳು ಅತ್ಯಂತ ಪ್ರೀತಿಯ ಸಪೋರ್ಟಿವ್ ಸ್ನೇಹಿತರನ್ನ ಪಡೆದ ನಾನೇ ಧನ್ಯ ಅಂತ ಹೇಳುತ್ತಾ, ಇದರಲ್ಲಿ ನನ್ನ ಕುಟುಂಬದ ಪಾತ್ರವೂ ಇಲ್ಲಿ ಮುಖ್ಯವಾಗಿದೆ. ತಾಯಿಯ ಧೈರ್ಯದ ನುಡಿಗಳು, ತಂದೆಯ ಸಾಮಾಜಿಕ ಅನುಭವದ ಮಾರ್ಗದರ್ಶನಗಳು ಹಾಗೂ ನನ್ನ ಸಹೋದರ ಸಹೋದರಿಯ ಪ್ರೀತಿಯು ನನಗೆ ಯಾವಾಗಲೂ ಕೂಡ ಪ್ರೇರೇಪಣೆ ತಂದುಕೊಡುತ್ತದೆ. ನಮ್ಮ ತಂದೆ ಯಾವಾಗಲೂ ಒಂದು ಮಾತು ಹೇಳ, ನೀನ ಒಂದೇನೋ ಮಾಡಾಕ ಪ್ರಯತ್ನ ಮಾಡಿ ಮೊದಲು ಮಾಡಿ ಮರಗ ಮಾಡ್ಲಾರ್ದ ಮರಬೇಡ ಅಂತ ಯಾವತ್ತೂ ಹೇಳ. ಮಾಡಿದಕ್ಕಾದ್ರೆ ಎಕ್ಸ್ಪೀರಿಯನ್ಸ್ ಇರ್ತೈತಿ, ಮಾಡ್ಲಾರ್ದ ನಾ ಮಾಡ್ಬೇಕಾಗಿತ್ತು ಅನ್ನೋದು ಯಾವತ್ತೂ ಮನಸ್ಸಿನ ಹಾಕೋಬಿಡ. ನೀ ಅದ್ರೊಳಗೆ ಸೋಲು ಗೆಲುವು ಎರಡನೇ ಮಾತು, ಆದ್ರೆ ನೀ ಪ್ರಯತ್ನ ಮಾತ್ರ ಬಿಡಬೇಡ ಅನ್ನೋದು ಅದೊಂದು ನನಗೆ ಯಾವಾಗಲೂ ಮನಸ್ಸಿನಾಗ ಕುಂತಿದೆ. ಅದನ್ನ ನಾನು ಮುಂದುವರಿಸ್ಕೊಂಡು ಹೋಗ್ತಿದ್ದೇನೆ. ಕೊನೆಯದಾಗಿ, ನಾವು ಮಾಡಿದ್ದರೆ ತಪ್ಪು ತುಸು, ದಯಮಾಡಿ ಗುರುವೇ ನಮ್ಮನ್ನು ಕ್ಷಮಿಸು. ಸ್ನೇಹಿತೆ ಸ್ಟಾರ್ಟ್ ಆಗಿತ್ತು ಕಾಲೇಜು ಅವತ್ತೇ ಕ್ಲಾಸ್ಗಳು ಶುರುವಾಗಿ ಮುಗಿತೆ, ಎಲ್ಲ ಪ್ರೋಗ್ರಾಮ್ಗಳು ಯಶಸ್ವಿಯಾಯಿತು. ಆಟ ಪಾಠ ಊಟ ಸ್ನೇಹ ಕೂಟ ಎಲ್ಲ ಆಯಿತು. ಬಂದೆ ಬಿಟ್ಟಿದ್ದು ಕಾಲೇಜಿನ ನೆನಪುಗಳ ಮೆಲುಕು ಹಾಕುವ ಗಳಿಗೆ. ಎಲ್ಲೇ ಇರಿ ಹೇಗೆ ಇರಿ ಎಲ್ಲ ಚೆನ್ನಾಗಿ ಇರಲಿ ನಿಮ್ಮ ಬದುಕೆ. ಮತ್ತೆ ಸಿಗೋಣ ನನ್ನ ಎಲ್ಲ ಸ್ನೇಹಿತೆ. ಧನ್ಯವಾದಗಳು ಎಲ್ಲರಿಗೂ. ಅನಂತ. ನಾನು ನಿಮ್ಮ ಗಿರೀಶಾಂತ.